ತಾಲೂಕಿನ ಗುಂಡಪ್ಪ ಚಿಕ್ಕೇನಹಳ್ಳಿಯ ಶ್ರೀ ಗುಂಡಾಂಜನೇಯ ದೇವಸ್ಥಾನದ ಆವರಣದಲ್ಲಿ ಜಲಾನಯನ ಅಭಿವೃದ್ಧಿ ಘಟಕ ಪ್ರಧಾನಮಂತ್ರಿ ಕೃಷಿ ಸಂಚಯಿ 2.0 ಯೋಜನೆಯಡಿ ರಾಜ್ಯ ಮಟ್ಟದ ಜಲಾನಯನ ಮಹೋತ್ಸವ ಅಭಿಯಾನ ಕಾರ್ಯಕ್ರಮವನ್ನ ಶಾಸಕ ಟಿಬಿ ಜಯಚಂದ್ರ ಉದ್ಘಾಟನೆ ಮಾಡಿದ್ರು. ಕೆಲಸವನ್ನು ಮಾಡಿದೆ. 23 ವರ್ಷದಿಂದ ಸತತವಾಗಿ ನೀರು ಹರಿದು ಬರೋದ್ರ ಜೊತೆಗೆ ಈ ವರ್ಷ ಮಳೆ ಇಲ್ಲದೇ ಇದ್ದರೂ ಕೂಡ ಮದ್ಲೂರು ಕೆರೆ ತುಂಬಿದೆ, ಕಳ್ಳಂಬೆಳ ಕೆರೆ ತುಂಬಿದೆ, ಸಿರಾ ಕೆರೆ 4ನೇ ಸರಿ ಕೂಡಿ ಬೀಳ್ತಾ ಇದೆ. ಈಗ ನೀರನ್ನು ನಾವು ಈಗಾಗಲೇ ಬೋತ್ಕಟ್ನಹಳ್ಳಿ ಮುಖೇಣ ಹುಣಸೆಹಳ್ಳಿ ಕಡೆಗೆ ನೀರನ್ನು ತಿರುಗಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಅದರ ಜೊತೆಗೆ ಭಾಳ ಉಪಯುಕ್ತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಸಹಾಯದಿಂದ ನಾನು ಶಾಸಕನಾಗಿ ಭಾಳ ಸುಮಾರು 48 ವರ್ಷ ಆಯಿತು ಶಾಸಕನಾಗಿ. ಅಧಿಕಾರ ಇರಲಿ ಇಲ್ಲದೇ ಇದ್ದರೂ ಕೂಡ ಇವತ್ತು ರೈತರ ಕಾರ್ಯಕ್ರಮಗಳನ್ನಕ್ಕೆ ನಾನು ಆಸಕ್ತಿಯನ್ನು ವಹಿಸ್ತಾ ಇದ್ದೆ. ಈ ಚೆಕ್ ಡ್ಯಾಮ್ಗಳನ್ನು ಮಾಡ್ತಕ್ಕಂಥದ್ದು, ಈಗ ಒಂದೊಂದು ಚೆಕ್ ಡ್ಯಾಮು 5 ಕೋಟಿಯಿಂದ ಹಿಡಿದು 15 ಕೋಟಿವರೆಗೂ ಕೂಡ ನಾನು ನೀರಾವರಿ ಸಚಿವನಾದಾಗಲೂ ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಇವತ್ತು ಬ್ಯಾರೇಜ್ಗಳು ಎಷ್ಟಾಗಿದೆ ಅಂತಂದರೆ ಬಹುಶಃ ನನ್ನ ಲೆಕ್ಕದಲ್ಲಿ ಒಂದು 100ಕ್ಕೂ ಹೆಚ್ಚು ಬ್ಯಾರೇಜ್ಗಳು ಇವತ್ತು ನಿರ್ಮಾಣ ಆಗಿದೆ. ಒಂದೊಂದು ಬ್ಯಾರೇಜಿನಲ್ಲಿ 2ರಿಂದ 3 ಕಿಲೋಮೀಟರ್ ನೀರು ನಿಲ್ತದೆ. ಹೋದ ವರ್ಷ 120 ಬ್ಯಾರೇಜ್ನಲ್ಲಿ ಹೋದ ವರ್ಷ 65 ಬ್ಯಾರೇಜ್ಗಳು ತುಂಬಿದವು, 34 ಕೆರೆಗಳು ಹೇಮಾವತಿ ನೀರಿಂದ ತುಂಬಿದವು. ಈ ಬಾರಿನೂ ಕೂಡ ಅದೇ ರೀತಿಯಾಗಿ ತುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. 5 ತಿಂಗಳಿಂದ ಸತತವಾಗಿ ನೀರು ಹರಿದು ಬರ್ತಾ ಇದೆ. 5 ತಿಂಗಳಿಂದ ನಮಗೆ ಮಳೆ ಇಲ್ಲದಿದ್ದರೂ ಕೂಡ ಸತತವಾಗಿ ಹರಿದು ಬಂದು ಇವತ್ತು ಎಲ್ಲ ಕೆರೆ ಕಟ್ಟೆಗಳು ತುಂಬ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲೂ ಕೂಡ ನಿನ್ನೆ ನಾನು ಒಂದು 10 ಬೋರನ್ನು ಕೊರೆಸಿದ್ದೇನೆ. ನಾನು ಇಲ್ಲಿವರೆಗೆ ಬೋರ್ ಕೊರೆಸಿರಲಿಲ್ಲ. 10 ಬೋರಲ್ಲಿ 3 ಬೋರ್ ಫೇಲ್ಯೂರ್ ಆಯಿತು. ಹುಣಸೆಹಳ್ಳಿನಲ್ಲಿ ಬೋರಿಗೆ ಹೋಯಿತು, ದ್ವಾರಕುಂಟೆಯಲ್ಲಿಲ್ಲ, ಇನ್ನೊಂದು ಗೊಲ್ರಟ್ಟಿನಲ್ಲಿ ಕೊರೆದು ಅಲ್ಲಿಯೂ ನೀರಿಲ್ಲ. ಆದರೆ ಆ ನೀರನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನೀರನ್ನು ಸಂಪೂರ್ಣವಾಗಿ ಇವತ್ತು ಹುಣಸೆಹಳ್ಳಿ ಕಡೆಗೆ ತಿರುಗಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇನ್ನೂ ಒಂದು ತಿಂಗಳವರೆಗೆ ಎಲ್ಲ ಕೆರೆಗಳು ಕೂಡ ತುಂಬುತ್ತವೆ, ಬ್ಯಾರೇಜ್ಗಳು ಕೂಡ ತುಂಬುವಂಥ ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಸಣ್ಣ ಮಟ್ಟದಲ್ಲಿ ನಿಮ್ಮ ಭೂಮಿನಲ್ಲಿ ನೀವು ಈ ಕೆಲಸಗಳನ್ನ ಮಾಡಬೇಕು. ಈಗೇನು ನಮ್ಮ ಇಲಾಖೆಯ ಸಹಾಯದಿಂದ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮನ್ನು ಆಕರ್ಷಿಸ್ತಕ್ಕಂಥ ಕೆಲಸವನ್ನು ಸಮುದಾಯದತ್ತವಾಗಿ ಸಹಾಯ ಆಗ್ತಕ್ಕಂಥ ಯೋಜನೆಗಳನ್ನ ಮಾಡಿದ್ವಿ. ಡೆಸ್ಕ್ ಕೊಟ್ಟಿದ್ವಿ, ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ. ಅಂದರೆ ನಿಮ್ಮನ್ನು ಆಕರ್ಷಿಸೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಆ ಕಾರ್ಯಕ್ರಮ ಸಣ್ಣದಾಗಿ ನಿಮ್ಮ 1 ಎಕರೆಯಲ್ಲಿ 2 ಎಕರೆಯಲ್ಲಿ ಒಂದು ನೀರನ್ನು ನಿಲ್ಲಿಸೋಂಥ ಕೆಲಸವನ್ನು ಮಾಡಿದ್ರೆ ಅಂತರ್ಜಲ ವೃದ್ಧಿ ಆಗ್ತದೆ. ಇವತ್ತು ನಮಗೆ 1,000 ಅಡಿ 1200 ಅಡಿ ಕೊರೆದ್ರೂ ನೀರು ಇರ್ತಿರಲಿಲ್ಲ ಮೊದಲು. ಈಗ ಎಲ್ಲಿವರೆಗೂ ಹೋಗಿದೆ ಅಂದರೆ ಕಳ್ಳಂಬೆಳದಲ್ಲಿ, ಕಸಬಾದಲ್ಲಿ ಎಲ್ಲೇ ಬೋರ್ ಕೊರೆದ್ರೂ ಕೂಡ ಕೇವಲ 50 ಅಡಿ, 100 ಅಡಿ, 200 ಅಡಿಗೆ ನೀರು ಸಿಗ್ತಾ ಇದೆ. ಬಹುಶಃ ಇದೆಲ್ಲ ಪರಿವರ್ತನೆ ಆಗಬೇಕಾದಾಗ ಇವತ್ತು ನಾನು ಸುಮಾರು 48 ವರ್ಷಗಳ ಕಾಲ ಆಯಿತು. ಅಂದರೆ ಒಂದೇ ದಿವಸದಲ್ಲಿ ಇದೆಲ್ಲದೂ ಮಾಡೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಮಣ್ಣನ್ನು ರಕ್ಷಣೆ ಮಾಡಬೇಕು, ನೀರನ್ನು ಸಂಗ್ರಹಿಸಿಡುವಂಥ ಕೆಲಸವನ್ನು ಮಾಡಬೇಕು. ನೀರನ್ನು ಎಲ್ಲಿಡಬೇಕು ಅಂತ ಹೇಳಿದ್ರೆ, ನಮಗೆ ದುಡ್ಡು ಹೆಚ್ಚಾಗಿದ್ದರೆ ಎಲ್ಲಿ ಇಡ್ತೀವಿ ಅಂದರೆ ತಗೊಂಡೋಗಿ ಜೋಬ್ನಾಗ ಇಟ್ಕೊಳ್ತೀವಿ, ಎಲ್ಲದೂ ಇಡೋಕ್ಕಾಗಲ್ಲ, ತಗೊಂಡೋಗಿ ಬ್ಯಾಂಕಿನಲ್ಲಿ ಇಡ್ತೀವಿ. ಹಾಗೆಯೇ ಮಳೆ ನೀರನ್ನು ಬಂದಂಥ ಸಂದರ್ಭದಲ್ಲಿ ಆ ನೀರನ್ನು ಎಲ್ಲಿ ಸಂಗ್ರಹಿಸಿಡಬೇಕು ಅಂತಂದರೆ ಭೂಮಿಯಲ್ಲಿ ಸಂಗ್ರಹಿಸಬೇಕು. ಭೂಮಿಯೇ ಬ್ಯಾಂಕು. ಭೂಮಿ ನಮಗೆ ಇರ್ತಕ್ಕಂಥದ್ದು ಒಂದೇ ಭೂಮಿ. ಆ ಭೂಮಿ ಉಳಿದ್ರೆ ಮನುಷ್ಯ ಉಳಿತಲೇ ಇಲ್ಲದೆ ಇರೋದಿಲ್ಲ. ಅದಕ್ಕೆ ಭೂಮಿಯನ್ನು ತಾಯಿ ಅಂತೇಳಿ ನಾವು ಕರಿತೇವೆ. ಭೂಮಿ ತಾಯಿಯನ್ನು ಇವತ್ತು ರಕ್ಷಿಸಬೇಕಾದಾಗ ನಾವು ಗಿಡ ಮರಗಳನ್ನು ಹೆಚ್ಚು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಣ್ಣು ಹರಿದು ಹೋಗ್ತಂಥ ರೀತಿಯಲ್ಲಿ, ಅದು ಮುಂದಕ್ಕೆ ಹೋಗದೇ ಇರತಕ್ಕಂಥ ರೀತಿಯಲ್ಲಿ, ಮಳೆ ನೀರಿಂದ ಕೊಚ್ಚಿ ಹೋಗದೇ ಇರತಕ್ಕಂಥ ರೀತಿಯಲ್ಲಿ ಮರಗಿಡಗಳನ್ನು ಬೆಳೆಸಿ ಪ್ರಕೃತಿಯನ್ನು ಉಳಿಸಬೇಕು ಅಂತಕ್ಕಂಥ ಇವೆಲ್ಲ ಚಿಂತನೆಗಳು ಕೂಡ ಅಡಗಿದೆ. ರೈತರಾಗಿರ್ತಕ್ಕಂಥವ್ರೆ, ನಿಮಗೆ ನಾನು ಹೆಚ್ಚಾಗೇನು ಹೇಳಬೇಕಾಗಿಲ್ಲ. ಬಹುಶಃ ಇವತ್ತು ಗುಂಡಾಂಜನೇಯನೇ ಉದ್ಘಾಟನೆ ಮಾಡಿದ್ದಾನೆ, ಗುಂಡಾಂಜನೇಯನೇ ವಂದನಾರ್ಪಣೆಯನ್ನು ಕೂಡ ಮಾಡಿದ್ದಾನೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಶುಭವನ್ನು ಕೋರಿ, ಈ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋದಕ್ಕೆ ನಮ್ಮ ಇಲಾಖೆಯ ನಾಗರಾಜು, ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು
ಜಾಯಿಂಟ್ ಡೈರೆಕ್ಟ್ರು ಲಕ್ಷ್ಮಣ್ ಚಂದ್ರಕುಮಾರ್ ಮತ್ತು ರೈತ ಮುಖಂಡರುಗಳೆಲ್ಲರೂ ಕೂಡ ಮತ್ತು ನಮ್ಮ ವಾಟರ್ ಶೆಡ್ ಇಲಾಖೆ ಆಯುಕ್ತರು ಮತ್ತು ನಿರ್ದೇಶಕರು ಎಲ್ಲರೂ ಕೂಡ ಅವರ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಆಗಿದೆ. ಡಿಜಿಟಲ್ ಮಾಧ್ಯಮದ ಮೂಲಕ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರು WBC ಮತ್ತು PMKSY ವತಿಯಿಂದ ತುಮಕೂರು ಜಿಲ್ಲೆಯಲ್ಲಿ ನಿರ್ಮಿಸಿದ ಮಣ್ಣು ಮತ್ತು ನೀರು ಕಾಮಗಾರಿಗಳ ಲೋಕಾರ್ಪಣೆ, IWMP ಯೋಜನೆಯಡಿ ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಪುನರುಜ್ಜೀವನ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಚಂಗಾವರ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಜಲಾನಯನ ಜನಭಾಗೀದಾರ್ ಕಪ್ ವಿಜೇತರಿಗೆ ಹಾಗೂ ಜಿಲ್ಲೆಯ ಶ್ರೇಷ್ಠ ಕೃಷಿ ವಿಜೇತರಿಗೆ ಸನ್ಮಾನ ಮಾಡಲಾಯಿತು. ಬೇವಿನಹಳ್ಳಿ, ಚಂಗಾವರ ಮತ್ತು ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ 11 ಲಕ್ಷ ರೂಪಾಯಿ ಮೊತ್ತದ 5 ಸೀಟರ್ ರಿವರ್ಸಿಬಲ್ ಡೆಸ್ಕ್ ವಿತರಣೆ ಮಂಜೂರಾತಿ ಪತ್ರ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ತುಂತುರು ನೀರಾವರಿ ಘಟಕಗಳು, ಜೇನು ಪೆಟ್ಟಿಗೆಗಳನ್ನ ಫಲಾನುಭವಿ ರೈತರಿಗೆ ವಿತರಿಸಲಾಯಿತು. ಜಾನುವಾರುಗಳಿಗೆ ಆರೋಗ್ಯ ಶಿಬಿರ ಏರ್ಪಡಿಸಿ ಔಷಧಿಯನ್ನ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಹೇಶ್, ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕ ಮೊಹಮ್ಮದ್ ಪರವೇಜ್ ಬದ್ಧನಾಳ್, ತುಮಕೂರಿನ ಜಂಟಿ ಕೃಷಿಕ ನಿರ್ದೇಶಕ ಲಕ್ಷ್ಮಣ್, ಅರಣ್ಯ ವಲಯ ಅಧಿಕಾರಿ ನವನೀತ್, ಮಾಜಿ ಕಾಡುಗೊಲ್ಲ ನಿಗಮದ ಅಧ್ಯಕ್ಷ ಚಂಗಾವರ ಮಾರಣ್ಣ, ಕೃಷಿ ಆರೋಗ್ಯ ತೋಟಗಾರಿಕೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು